ಅಲ್ಲ ಆ್ಯಕ್ಚುಲಿ ಏನಂದರೆ ಮೇಡಮ್ ಲಿಕ್ವಿಡ್ ಡಿಟರ್ಜೆಂಟ್ ಅಂದರೆ ಇದರಲ್ಲಿ ಬೇಸಿಕಲಿ ಸರ್ಫ್ಯಾಕ್ಟೆಂಟ್ಸ್ ಅಂತ ಇರುತ್ತೆ ಮೇಡಮ್. ಅದರಲ್ಲಿ ಆನಯಾನಿಕ್ ಸರ್ಫ್ಯಾಕ್ಟೆಂಟ್ಸ್ ಇರುತ್ತೆ, ನಾನಯಾನ್ ಇರುತ್ತೆ, ಆಕ್ವಾಟೆರಿಕ್ ಇರುತ್ತೆ. ಈ ಥರ ಸರ್ಫ್ಯಾಕ್ಟೆಂಟ್ಸ್ನೆಲ್ಲ ಮಿಕ್ಸ್ ಮಾಡಿ ಅದ್ರ ಜೊತೆಗೆ ನಾವು ಇದರಲ್ಲಿ ಆಂಟಿ ರೀಡೆಪಾಯ್ಷನ್ ಏಜೆಂಟ್ಸ್ ಅಂತ ಹಾಕ್ತೀವಿ. ಅಂದರೆ ನೀವು ವಾಷಿಂಗ್ ಮಿಷಿನಲ್ಲಿ ಹಾಕಿದಾಗ ಅದ್ರದ್ದು ಸಾಯಿಲ್ ರಿಮೂವ್ ಆಗಿದ್ದು ಮತ್ತೆ ಅದ್ರ ಮೇಲೆ ಬಟ್ಟೆ ಮೇಲೆ ಕೂರಬಾರ್ದು, ಅದಕ್ಕೆ ಅದರದ್ದು ಆಂಟಿ ರೀಡೆಪಾಯ್ಷನ್ ಏಜೆಂಟ್ಸ್ ಅಂತಾರೆ, ಅದನ್ನ ಆ್ಯಡ್ ಮಾಡ್ತೀವಿ. ಅದ್ರ ಮೇಲೆ ನೀವು ಈ ಊಟದ ಕಲೆ, ಚಾಕ್ಲೇಟ್ ಕಲೆ ಅದೇನನ್ನ ಬಿದ್ದರೆ ರಿಮೂವ್ ಆಗಬೇಕು, ಅದಕ್ಕೆ ಎಂಜೈಮ್ಸ್ ಅಂತ ಆ್ಯಡ್ ಮಾಡ್ತೀವಿ. ಎಂಜೈಮ್ಸ್ ಈ ಥರ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಇರುತ್ತೆ. ಆಮೇಲೆ ವಾಟರ್ ಸಾಫ್ಟ್ನಿಂಗ್ ಏಜೆಂಟ್ ಇರುತ್ತೆ. ಸಪೋಸ್ ಹಾರ್ಡ್ ವಾಟರ್ ಆದರೆ ಆ ವಾಟರ್ನ ಸಾಫ್ಟ್ ಮಾಡಿಕೊಂಡು ವಾಶ್ ಮಾಡಬೇಕು. ಆಮೇಲೆ ಡೈ ಟ್ರಾನ್ಸ್ಫರ್ ಇನ್ಹಿಬಿಟರ್ಸ್ ಅಂತಾರೆ. ಅಂದರೆ ನೀವು ವಾಷಿಂಗ್ ಮಿಷಿನ್ ಒಳಗೆ ಬೇರೆ ಬೇರೆ ಕಲರ್ ಬಟ್ಟೆ ಹಾಕಿದಾಗ ಒಂದರಲ್ಲಿ ಕಲರ್ ರಿಮೂವ್ ಆಗಿದ್ದು ಇನ್ನೊಂದಕ್ಕೆ ಟ್ರಾನ್ಸ್ಫರ್ ಆಗಬಾರ್ದು. ಆ ಥರ ನಾವು ಡೈ ಟ್ರಾನ್ಸ್ಫರ್ ಆಗಬಾರ್ದು ಅಂತ ಅದಕ್ಕೂ ಕೂಡ ನಾವು ಬ್ಯಾರಿಯರ್ ಲೇಯರ್ ಬರೋಂಗೆ ಇಂಗ್ರೀಡಿಯೆಂಟ್ಸ್ನ ಹಾಕ್ತೀವಿ. ಅದ್ರ ಜೊತೆಗೆ ವಿತ್ ಗುಡ್ ಫ್ರಾಗ್ರೆನ್ಸ್. ಆಮೇಲೆ ನೀವು ವಾಷಿಂಗ್ ಮಿಷಿನಲ್ಲಿ ಥ್ರೆಡ್ ಕಿತ್ಕೊಬಾರ್ದು, ನೀಟಾಗಿರಬೇಕು. ಆಮೇಲೆ ಆಪ್ಟಿಕಲ್ ಬ್ರೈಟ್ನರ್ಸು ವಿತ್ ಗುಡ್ ಫ್ರಾಗ್ರೆನ್ಸು. ಆಮೇಲೆ ವಾಶ್ ಮಾಡಿ ಆದಮೇಲೂ ಕೂಡ ಈ ಬಟ್ಟೆನ ಒಣಗಾಕಿದ್ಮೇಲೆ ಹೆಣ್ಮಕ್ಳು ಮೋಸ್ಟ್ ನೋಡಿದ್ರೆ ಇನ್ಹೇಲ್ ಮಾಡಿದ್ರದ್ದು ಓಡರ್ನ ವಿತ್ ಗುಡ್ ಓಡರ್ ಬರಬೇಕು. ಆ ಥರ ನಮ್ದು ಫ್ರಾಗ್ರೆನ್ಸ್ ಭಾಳ ಚೆನ್ನಾಗಿದೆ ಮೇಡಮ್. ಇದು ವಿತ್ ಗುಡ್ ಪರ್ಫಾರ್ಮೆನ್ಸ್. ನೀವು ಸಾಫ್ಟ್ ವಾಟರ್ ಆಗಲಿ ಹಾರ್ಡ್ ವಾಟರ್ ಆಗಲಿ ನೀವು ವಾಶ್ ಮಾಡಿದ್ರೆ ವಿ ವಿಲ್ ಗೆಟ್ ಈಕ್ವಲ್ ಪರ್ಫಾರ್ಮೆನ್ಸ್. ಇದು ಮೇಡಮ್ ನಮ್ದು ಲಿಕ್ವಿಡ್ ಡಿಟರ್ಜೆಂಟ್. ಇದು ಮೈಸೂರ್ ಸ್ಯಾಂಡಲ್ಸ್ ಲಿಕ್ವಿಡ್ ಡಿಟರ್ಜೆಂಟ್, ಅಡ್ವಾನ್ಸ್ಡ್ ಲಿಕ್ವಿಡ್ ಡಿಟರ್ಜೆಂಟ್ ಅಂತ. ಅಡ್ವಾನ್ಸ್ಡ್. ಓಕೆ. ಮೈಸೂರು ಸ್ಯಾಂಡಲ್ ಫ್ಯಾಕ್ಟ್ರಿಯಲ್ಲಿ ನಾನಿವಾಗ ಬಂದಿದ್ದೀನಿ ಮಾರ್ಜಕ ವಿಭಾಗ ಡಿಟರ್ಜೆಂಟ್ ಡಿವಿಷನ್ಗೆ. ಹೇಗೆ ಪ್ರೊಸೆಸ್ ಬನ್ನಿ ನೋಡೋಣ. ಸರ್, ಇಲ್ಲಿ ಯಾವೆಲ್ಲ ರೀತಿಯಾದಂಥ ಡಿಟರ್ಜೆಂಟನ್ನು ಉತ್ಪಾದನೆ ಮಾಡ್ತೀರಾ, ಹೇಗೆ? ನಮ್ಮ ಡಿಟರ್ಜೆಂಟ್ ಡಿವಿಷನಲ್ಲಿ ನಾವು ಡಿಟರ್ಜೆಂಟ್ ಕೇಕ್ ಮಾಡ್ತೀವಿ, ಅಂದರೆ ಸಾಲಿಡ್ ಕೇಕು. ಅದಾದಮೇಲೆ ಲಿಕ್ವಿಡ್ ಡಿಟರ್ಜೆಂಟ್ ಫಾರ್ ವಾಷಿಂಗ್ ಮಿಷಿನ್ಸು. ಅದಾದಮೇಲೆ ಫ್ಲೋರ್ ಕ್ಲೀನರ್ಸು, ಪೆನಾಯಿಲ್ ಎಲ್ಲ ಅಂತಾರಲ್ಲ ಮೇಡಮ್, ಆ ಥರ ಫ್ಲೋರ್ ಕ್ಲೀನರ್ಸು. ಆಮೇಲೆ ಕ್ಲೀನಲ್ಲಿ ಮಲ್ಟಿಪರ್ಪಸ್ ಲಿಕ್ವಿಡ್ ಅಂತ ಮಾಡ್ತೀವಿ, ವೆಸಲ್ ಕ್ಲೀನಿಂಗು ಮತ್ತು ಫ್ಲೋರ್ ಕ್ಲೀನಿಂಗು, ಅದಕ್ಕೆಲ್ಲ ಇದು ಮೇಜರ್ ಪ್ರಾಡಕ್ಟ್ ಮೇಡಮ್. ಆಮೇಲೆ ಡಿಟರ್ಜೆಂಟ್ ಪೌಡ್ರ್ ಮಾಡ್ತೀವಿ. ಅಂದರೆ ಡಿಟರ್ಜೆಂಟ್ ಯಾವಾಗಲಿಂದ ಆರಂಭ ಆಯಿತು ಸರ್? ಒಂದು 20 ಇಯರ್ಸಿಂದ ರನ್ನಿಂಗ್ ಆಗಿದೆ. ಡಿಟರ್ಜೆಂಟ್ ಕೇಕ್ ನಮ್ದು ಒಂದೇ ಇರೋದು ಮೇಡಮ್, ಮೈಸೂರು ಡಿಟರ್ಜೆಂಟ್ ಕೇಕ್ ಅಂತ ಇದೆ, ಅದೇ ಫಾಸ್ಟ್ ಮೂವಿಂಗ್. ನೋಡೋಣ ಸರ್. ಓ ಸರ್, ಇಲ್ಲೆಲ್ಲ ಲಿಕ್ವಿಡ್ ಐಟಮ್ ಎಲ್ಲ ಇದೆ. ಇದು ಮೇಡಮ್ ಫ್ರೆಶ್ನಾಲ್ ಅಂತ ಮೇಡಮ್. ಇದು ಯೂಶುವಲಿ ಫ್ಲೋರ್ ಕ್ಲೀನಿಂಗ್ಗೆ ಪೆನಾಯಿಲ್ ಅಂತಾರಲ್ಲ ಆ ಟೈಪು. ಇದು 5 ಲೀಟ್ರ್ ಕ್ಯಾನ್ಸ್. ಇದು ನಮ್ದು 1 ಲೀಟ್ರ್ನೂ ಇದೆ. ಇದು ಫ್ರೆಶ್ನಾಲ್ ಮೇಡಮ್, ಫ್ಲೋರ್ ಕ್ಲೀನರ್. ಇದು ಮೇಡಮ್ ನಮ್ದು ಲಿಕ್ವಿಡ್ ಡಿಟರ್ಜೆಂಟ್. ಇದು ಮೈಸೂರ್ ಸ್ಯಾಂಡಲ್ಸ್ ಲಿಕ್ವಿಡ್ ಡಿಟರ್ಜೆಂಟ್, ಅಡ್ವಾನ್ಸ್ಡ್ ಲಿಕ್ವಿಡ್ ಡಿಟರ್ಜೆಂಟ್ ಅಂತ. ಅಡ್ವಾನ್ಸ್ಡ್. ಓಕೆ. ಭಾಳ ಚೆನ್ನಾಗಿರುತ್ತೆ ಮೇಡಮ್, ವಿತ್ ಗುಡ್ ಫ್ರಾಗ್ರೆನ್ಸ್. ಇದನ್ನು ನಾವು ವಾಷಿಂಗ್ ಮಿಷಿನ್ಗೆ ಮತ್ತು ಈವನ್ ಯು ಕ್ಯಾನ್ ಯೂಸ್ ಫಾರ್ ಬಕೆಟ್ ವಾಶ್ ಆಲ್ಸೋ. ಓಕೆ. ಅಂದ್ರೆ ಬಟ್ಟೆ ವಾಶ್ ಮಾಡ್ಲಿಕ್ಕೆ ಬೆಸ್ಟ್ ಕ್ವಾಲಿಟೀಸ್. ಇದು ನಮಗೆ ಫ್ರಂಟ್ ಲೋಡ್ ಆಗಲಿ ಟಾಪ್ ಲೋಡ್ ಆಗಲಿ ಎರಡಕ್ಕೂ ಸೂಟೇಬಲ್. ಫ್ರಂಟ್ ಎಂಡ್ ಟಾಪ್ ಎಂಡ್ ಎಲ್ಲದಕ್ಕೂ ಇದಾಗುತ್ತೆ. ಸರ್, ಹೇಗೆ ಸ್ಟಾರ್ಟಿಂಗ್ ಪ್ರೊಸೆಸ್ ಹೇಗೆ? ಇಲ್ಲೆಲ್ಲ ದೊಡ್ಡ ದೊಡ್ಡ ಬ್ಯಾರ್ಲ್ಗಳೆಲ್ಲ ನೋಡ್ತೀವಿ. ಅಲ್ಲ ಆ್ಯಕ್ಚುಲಿ ಏನಂದರೆ ಮೇಡಮ್, ಲಿಕ್ವಿಡ್ ಡಿಟರ್ಜೆಂಟ್ ಅಂದರೆ ಇದರಲ್ಲಿ ಬೇಸಿಕಲಿ ಸರ್ಫ್ಯಾಕ್ಟೆಂಟ್ಸ್ ಅಂತ ಇರುತ್ತೆ ಮೇಡಮ್. ಅದರಲ್ಲಿ ಆನಯಾನಿಕ್ ಸರ್ಫ್ಯಾಕ್ಟೆಂಟ್ಸ್ ಇರುತ್ತೆ, ನಾನಯಾನ್ ಇರುತ್ತೆ, ಆಕ್ವಾಟೆರಿಕ್ ಇರುತ್ತೆ. ಈ ಥರ ಸರ್ಫ್ಯಾಕ್ಟೆಂಟ್ಸ್ನೆಲ್ಲ ಮಿಕ್ಸ್ ಮಾಡಿ ಅದ್ರ ಜೊತೆಗೆ ನಾವು ಇದರಲ್ಲಿ ಆಂಟಿ ರೀಡೆಪಾಯ್ಷನ್ ಏಜೆಂಟ್ಸ್ ಅಂತ ಹಾಕ್ತೀವಿ. ಅಂದರೆ ನೀವು ವಾಷಿಂಗ್ ಮಿಷಿನಲ್ಲಿ ಹಾಕಿದಾಗ ಅದ್ರದ್ದು ಸಾಯಿಲ್ ರಿಮೂವ್ ಆಗಿದ್ದು ಮತ್ತೆ ಅದ್ರ ಮೇಲೆ ಬಟ್ಟೆ ಮೇಲೆ ಕೂರಬಾರ್ದು, ಅದಕ್ಕೆ ಅದರದ್ದು ಆಂಟಿ ರೀಡೆಪಾಯ್ಷನ್ ಏಜೆಂಟ್ಸ್ ಅಂತಾರೆ, ಅದನ್ನ ಆ್ಯಡ್ ಮಾಡ್ತೀವಿ. ಅದ್ರ ಮೇಲೆ ನೀವು ಈ ಊಟದ ಕಲೆ, ಚಾಕ್ಲೇಟ್ ಕಲೆ ಅದೇನನ್ನ ಬಿದ್ದರೆ ರಿಮೂವ್ ಆಗಬೇಕು, ಅದಕ್ಕೆ ಎಂಜೈಮ್ಸ್ ಅಂತ ಆ್ಯಡ್ ಮಾಡ್ತೀವಿ. ಎಂಜೈಮ್ಸ್ ಈ ಥರ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಇರುತ್ತೆ. ಆಮೇಲೆ ವಾಟರ್ ಸಾಫ್ಟ್ನಿಂಗ್ ಏಜೆಂಟ್ ಇರುತ್ತೆ. ಸಪೋಸ್ ಹಾರ್ಡ್ ವಾಟರ್ ಆದರೆ ಆ ವಾಟರ್ನ ಸಾಫ್ಟ್ ಮಾಡಿಕೊಂಡು ವಾಶ್ ಮಾಡಬೇಕು. ಆಮೇಲೆ ಡೈ ಟ್ರಾನ್ಸ್ಫರ್ ಇನ್ಹಿಬಿಟರ್ಸ್ ಅಂತಾರೆ. ಅಂದರೆ ನೀವು ವಾಷಿಂಗ್ ಮಿಷಿನ್ ಒಳಗೆ ಬೇರೆ ಬೇರೆ ಕಲರ್ ಬಟ್ಟೆ ಹಾಕಿದಾಗ ಒಂದರಲ್ಲಿ ಕಲರ್ ರಿಮೂವ್ ಆಗಿದ್ದು ಇನ್ನೊಂದಕ್ಕೆ ಟ್ರಾನ್ಸ್ಫರ್ ಆಗಬಾರ್ದು. ಆ ಥರ ನಾವು ಡೈ ಟ್ರಾನ್ಸ್ಫರ್ ಆಗಬಾರ್ದು ಅಂತ ಅದಕ್ಕೂ ಕೂಡ ನಾವು ಬ್ಯಾರಿಯರ್ ಲೇಯರ್ ಬರೋಂಗೆ ಇಂಗ್ರೀಡಿಯೆಂಟ್ಸ್ನ ಹಾಕ್ತೀವಿ. ಅದ್ರ ಜೊತೆಗೆ ವಿತ್ ಗುಡ್ ಫ್ರಾಗ್ರೆನ್ಸ್. ಆಮೇಲೆ ನೀವು ವಾಷಿಂಗ್ ಮಿಷಿನಲ್ಲಿ ಥ್ರೆಡ್ ಕಿತ್ಕೊಬಾರ್ದು, ನೀಟಾಗಿರಬೇಕು. ಆಮೇಲೆ ಆಪ್ಟಿಕಲ್ ಬ್ರೈಟ್ನರ್ಸು ವಿತ್ ಗುಡ್ ಫ್ರಾಗ್ರೆನ್ಸು. ಆಮೇಲೆ ವಾಶ್ ಮಾಡಿ ಆದಮೇಲೂ ಕೂಡ ಈ ಬಟ್ಟೆನ ಒಣಗಾಕಿದ್ಮೇಲೆ ಹೆಣ್ಮಕ್ಳು ಮೋಸ್ಟ್ ನೋಡಿದ್ರೆ ಇನ್ಹೇಲ್ ಮಾಡಿದ್ರದ್ದು
ಓಡರ್ನ ವಿತ್ ಗುಡ್ ಓಡರ್ ಬರಬೇಕು. ಓಕೆ ಆ ತರ ನಮ್ದು ಫ್ರಾಗ್ರೆನ್ಸ್ ಬಹಳ ಚೆನ್ನಾಗಿದೆ ಮೇಡಮ್. ಅಂದ್ರೆ ವಿತ್ ಗುಡ್ ಪರ್ಫಾರ್ಮೆನ್ಸ್. ಓಕೆ ಕಳೆ ಮತ್ತೆ ನೀವು ಸಾಫ್ಟ್ ವಾಟರ್ ಅಲ್ಲಿ ಆಗ್ಲಿ ಹಾರ್ಡ್ ವಾಟರ್ ಅಲ್ಲಿ ಆಗ್ಲಿ ನೀವು ವಾಶ್ ಮಾಡಿದ್ರೆ ವಿಲ್ ಗೆಟ್ ಈಕ್ವಲ್ ಪರ್ಫಾರ್ಮೆನ್ಸ್. ಮತ್ತೆ ಯಾವೆಲ್ಲ ಕ್ವಾಂಟಿಟಿಲಿ ಇದೆ ಸರ್ ಸಿಗುತ್ತೆ ಸರ್? ಇದು ಮೇಡಮ್ 1 ಲೀಟರ್ ಇದೆ, 500 ml ಇದೆ, ಅರ್ಧ ಲೀಟರ್ ಇದೆ. ಓಕೆ That's it. ಅಲ್ಲಿ ಹೋಗ್ತಾ ಇದ್ದೀರಾ ಅದೇ ಪ್ರೊಸೆಸ್ ಸರ್? ಆ ಕಡೆ ಬ್ಯಾರ್ಲೆ ತುಂಬ್ತಾ ಇದೆಯಲ್ಲ. ಮೇಲೆ ಮಿಕ್ಸರ್ ಇರುತ್ತೆ, ಓಕೆ ಮಿಕ್ಸ್ ಆದ್ಮೇಲೆ ಜಸ್ಟ್ ಫಿಲ್ಲಿಂಗ್. ಇದನ್ನ ಜಸ್ಟ್ ಫಿಲ್ಲಿಂಗ್. ಇವಾಗ ನಾವು ಮತ್ತೊಂದು ಜಾಗಕ್ಕೆ ಬಂದಿದ್ದೀವಿ. ಪಿಂಕ್ ಕೆಲಸ ಮಾಡ್ತಿರೋರು ಮಹಿಳಾ ಮಣಿಗಳು, ಕಲರ್ ಕೂಡ ಪಿಂಕ್ ಆಗಿದೆ. ಇದು ಈ ಬಾಟಲ್ ಎಲ್ಲ ನೋಡಿದ್ರೆ ನನಗನ್ಸುತ್ತೆ ನೆಲ ಒರೆಸೋದಕ್ಕೆ ಮನೆ ಒರೆಸೋದಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಆ ಲಿಕ್ವಿಡ್ ಐಟಮ್ ಅಂತ ಎಸ್ ಹೇಳಿ. ಮೇಡಮ್, ಇದು ಮೈಸೂರ್ ಸ್ಯಾಂಡಲ್ ಫ್ರೆಶ್ನಾಲ್ ಅಂತೀವಿ. ಓಕೆ ಇದು ಫ್ರೆಶ್ನಾಲ್ ಅಂದ್ರೆ ಫ್ಲೋರ್ ಕ್ಲೀನರ್ಗೆ ಯೂಸ್ ಮಾಡೋದಿದ್ದು. ಇದಕ್ಕೆ ಪೈನ್ ಆಯಿಲ್ ಮತ್ತೆ ಅದರ್ ಇಂಗ್ರೀಡಿಯೆಂಟ್ ಎಲ್ಲ ಹಾಕಿರ್ತೀವಿ ವಿತ್ ರೋಸ್ ಫ್ರಾಗ್ರೆನ್ಸ್. ಅದಕ್ಕೆ ಇಟ್ ಈಸ್ ಇನ್ ಪಿಂಕ್ ಕಲರ್. ಓಕೆ ಇದರಲ್ಲೂ ಬೇರೆ ಬೇರೆ ಫ್ರಾಗ್ರೆನ್ಸ್ ಸಿಗುತ್ತಾ ಸರ್? ಈಗ ರೈಟ್ ನಾವು ಇದನ್ನೊಂದೇ ಮೇಡಮ್ ಮಾಡ್ತಿರೋದು, ಓಕೆ ರೋಸ್ ಒಂದೇ ಇದೆ, ಬೇರೆದು ಯಾವ್ದು ಸದ್ಯಕ್ಕೆ ಯಾವ್ದು ಮಾಡ್ತೀವಿ. ಸರ್ ಇದರಲ್ಲಿ ಯಾವೆಲ್ಲ ಕ್ವಾಂಟಿಟಿ ಸಿಗುತ್ತೆ ಸರ್? ನಮ್ದು 1 ಲೀಟರ್ ಒಂದೇ ಇದೆ, 1 ಲೀಟರ್ ಒಂದಿದೆ, 5 ಲೀಟರ್ ಒಂದಿದೆ, ಓಕೆ 2 ವೆಯ್ಟ್ ವೇರಿಯಂಟ್ಸ್ ಇದೆ. ಇವಾಗ ಈ ಲಿಕ್ವಿಡ್ ಐಟಮ್ ಅಲ್ಲಿ ಇದು ಡಿಮ್ಯಾಂಡಿಂಗ್ ಇದೆಯಾ? ಇದು ಫಾಸ್ಟ್ ಮೂವಿಂಗು, ಡಿಮ್ಯಾಂಡಿಂಗು. ಇದು ಆಫರ್ ಇದೆ ನಾವೇ, ನೀವು ಬೈ 1 get 1 ಅಂತ ಇದೆ. ಓ ಬೈ 1 get 1 ಫ್ರೀ. ಇನ್ನು ಒಂದು ತಗೊಂಡ್ರೆ ಇನ್ನೊಂದು ಫ್ರೀ. ಓಕೆ ಎಷ್ಟು ಇರ್ಬೋದು ಸರ್ ಅಂದಾಜು ರೇಟ್ ಇದ್ರದ್ದು? ಇದೆ ನೋಡಿ, 150 ರುಪೀಸ್. 150 ರುಪೀಸ್ಗೆ 2 ಬಾಟಲ್ ಸಿಗುತ್ತೆ. 2 ಬರುತ್ತೆ. ಓಕೆ ಯಾರಿಗುಂಟು ಯಾರಿಗಿಲ್ಲ, ನಮ್ಮ ಮೈಸೂರು ಸ್ಯಾಂಡಲ್ ಅವ್ರ ಕಡೆ ಕೊಡ್ತಾ ಇದ್ದಾರೆ, ನೋಡಿ ಯೂಸ್ ಮಾಡ್ಕೊಳ್ಳಿ. ಓಕೆ ಸರ್ ಹೇಗೆ ಸರ್ ನೀವು ಇದನ್ನ ಅಂದಾಜು ಮಾಡ್ತೀರಾ? ಮಂತ್ಲಿ ವೈಸಾ ಅಥವಾ ಡೈಲಿ ವೈಸಾ? ಎಷ್ಟು ಲೀಟರ್ನ ನೀವು ತಯಾರು ಮಾಡ್ತೀರಾ? ಇದು ಮೇಡಮ್ ಜಾಸ್ತಿ ಹೋಗಲ್ಲ. ಇದು ನಿಮಗೆ 1 ಲೀಟರ್ ಇದೆಯಲ್ಲ ಅದು ಬಹಳ ಹೋಗುತ್ತೆ. ಎಷ್ಟು ಸರ್ ಹೇಗೆ? ಇದು 1 ಲೀಟರ್ದೆಲ್ಲ ಒಂದ್ ದಿನಕ್ಕೆ 20,000 ಬಾಟ್ಲು ನಾವು ಸೇಲ್ ಮಾಡ್ತಿದ್ವಿ ಒಂದ್ ದಿನಕ್ಕೆ. ಒಂದ್ ದಿನಕ್ಕೆ 20,000? ಇದು ಒಂದ್ ದಿನಕ್ಕೆ 500. ಓಕೆ ಮತ್ತೆ ಇನ್ನೊಂದಂತ ಹೇಳಿದ್ರೆ ಡಿಟರ್ಜೆಂಟ್ ಅಂತ ಬಂದಾಗ ಸೋಪ್, ಬಟ್ಟೆ ತೊಳೆಯೋದು ಯಾವ ಕ್ವಾಲಿಟಿಲಿದೆ, ಯಾವ ಕ್ವಾಂಟಿಟಿಲಿದೆ? ಬಟ್ಟೆ ತೊಳೆಯೋದು 200 ಗ್ರಾಮ್ ಇದೆ ಮೇಡಮ್ ನಮ್ಮಲ್ಲಿ. ಈಗ ಅದು ಸ್ವಲ್ಪ ಫಾಸ್ಟ್ ಮೂವಿಂಗ್. ಅದು ಜಾಸ್ತಿ ನಾನು ನಿಮ್ಗೆ ಅವಾಗಲೇ ಹೇಳಿದ್ನಲ್ಲ, ಈ ಟಾಲ್ಕಮ್ ಪೌಡ್ರು, ಕೋಕೋನಟ್ ಆಯಿಲ್ ಮತ್ತೆ ಸ್ಯಾಂಡಲ್ ಸೋಪ್ ಇದೆಲ್ಲ ಜಾಸ್ತಿ ಕಿಟ್ಗೆ ಹೋಗುತ್ತೆ ಮೇಡಮ್ ನಮ್ಮಲ್ಲಿ. ಈಗ ಮಾರ್ಕೆಟಲ್ಲೂ ಒಂದು 200 ಗ್ರಾಮ್ದೇ ಫಾಸ್ಟ್ ಮೂವಿಂಗ್. ಓಕೆ ಅಲ್ಲೆಲ್ಲ ನೋಡ್ತಾ ಇದೀವಲ್ಲ ದೊಡ್ಡ ದೊಡ್ಡ ಬ್ಯಾರ್ಲ್ಗಳು ನಿಮ್ದು ರಾ ಮೆಟೀರಿಯಲ್ಸ್ ಎಲ್ಲ ಮಿಕ್ಸ್ ಆಗಿ ಬರೋಂಥದ್ದು ಸೋಪ್. ರಿಯಾಕ್ಟರ್ಸ್ ನಮ್ದು, ರಿಯಾಕ್ಟರ್ಸ್ ಮತ್ತೆ ಸ್ಟೋರೇಜ್ ಟ್ಯಾಂಕ್ಸ್, ಲಿಕ್ವಿಡ್ ಪ್ರಾಡಕ್ಟ್ ಎಲ್ಲ ಮೇಡಮ್ ರಿಯಾಕ್ಟರ್ ಅದು. ಆತ್ಮೀಯರೇ, ಮೈಸೂರು ಸ್ಯಾಂಡಲ್ ಸೋಪ್ ಸರಣಿ ಕಾರ್ಯಕ್ರಮ ನಿಮಗೆಲ್ಲ ಇಷ್ಟ ಆಯ್ತೆ ಅಂತ ಅಂದ್ಕೊಳ್ತೀನಿ. ಸರಣಿ ಸಂಚಿಕೆಯಲ್ಲಿ ನೀವೆಲ್ಲ ನೋಡಿದಿರ ಕರ್ನಾಟಕ ಸೋಪ್ ಸ್ಯಾಂಡಲ್ ಡಿಟರ್ಜೆಂಟ್ ಲಿಮಿಟೆಡ್ನ ಇವಾಗಿರುವಂಥ ಪ್ರೆಸಿಡೆಂಟು ಸಾಕಷ್ಟು ಏನು ಬ್ರ್ಯಾಂಡ್ನ ಕ್ರಿಯೇಟ್ ಮಾಡೋದ್ರಲ್ಲಾಗಿರ್ಬೋದು, ಬ್ರ್ಯಾಂಡ್ನ ಅಭಿವೃದ್ಧಿ ಮಾಡೋದ್ರಲ್ಲಾಗಿರ್ಬೋದು ಸಾಕಷ್ಟು ಶ್ರಮ ವಹಿಸಿದ್ದಾರೆ. ಯಾಕೆ ಅಂತ ಹೇಳಿದರೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ನಿವ್ವಳ ಲಾಭ ಕೋಟ್ಯಾಂತರ ರೂಪಾಯಿ ಅಧಿಕವಾಗಿದೆ. ಅದರಲ್ಲಿ ಪಾಟೀಲ್ ಸರ್ ಅವ್ರದ್ದು ಒಂದು ರೀತಿಯಾಗಿ ಶ್ರಮ ಅಧಿಕವಾಗಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಇಲ್ಲಿರುವಂಥ ಕಾರ್ಮಿಕರಾಗಿರ್ಬೋದು, ಇಲ್ಲಿರುವಂಥ ನೌಕರರಿಗಾಗಿರ್ಬೋದು, ಇಲ್ಲಿರುವಂಥ ಸಿಬ್ಬಂದಿಯೇತರ ವರ್ಗದವರಿಗಾಗಿರ್ಬೋದು, ಕ್ಯಾಂಟೀನ್ ಫೆಸಿಲಿಟೀಸ್ ಆಗಿರ್ಬೋದು, ಆಸ್ಪತ್ರೆ ಫೆಸಿಲಿಟೀಸ್ ಆಗಿರ್ಬೋದು ಉತ್ತಮವಾಗಿ ಕೊಡ್ಕೊಂಡು ಬಂದಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಒಂದು ವಾತಾವರಣವನ್ನು ಬ್ಯೂಟಿಫುಲ್ ಆಗಿ ನಿರ್ಮಾಣ ಮಾಡಿದ್ದಾರೆ. ಶ್ರೀಗಂಧದ ನಾಡು ಕರುನಾಡು ಅಂತ ಕರಿತೀವಲ್ಲ, ಅದನ್ನು ನಾವಿಲ್ಲಿ ಖುದ್ದಾಗಿ ಲೈವ್ ಆಗಿ ನೋಡ್ಬೋದು. ಯಾಕಂತ ಹೇಳಿದರೆ ಸುಮಾರು ಒಂದು ಬರೋಬ್ಬರಿ 2 ರಿಂದ 3 ಎಕರೆಯಲ್ಲಿ ಕೂಡ ಶ್ರೀಗಂಧದ ತೋಟವನ್ನು ನಿರ್ಮಾಣ ಮಾಡಿದ್ದಾರೆ. ಮತ್ತು ಪ್ರತಿ ಒಂದು ವಿಭಾಗದಲ್ಲೂ ಕೂಡ ಮುಂದೆ ಹಸಿರುವಾದಂಥ ವಾತಾವರಣ, ಗ್ರೀನರಿಯನ್ನು ಕೂಡ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿದ್ದಾರೆ. ಅದು ಬೆಂಗಳೂರು ಅಂತ ಹಾಟ್ಸ್ಪಾಟಲ್ಲಿರುವಂಥ ಯಶವಂತಪುರ ಮೆಟ್ರೋ ಸ್ಟೇಷನ್ ಪಕ್ಕದ ಇರುವಂಥ ನಮ್ಮ ಮೈಸೂರು ಸ್ಯಾಂಡಲ್ ಫ್ಯಾಕ್ಟ್ರಿ ಟೂರ್ ಕಂಪ್ಲೀಟ್ ಆಗಿ ಒಂದು ರೀತಿಯಾಗಿ ಟೂರ್ ಆಯಿತು. ಮುಂದಿನ ಸರಣಿ ಸಂಚಿಕೆಯಲ್ಲಿ ಮೈಸೂರಲ್ಲಿರುವಂಥ ಗಂಧದ ಎಣ್ಣೆ ತಯಾರಿಕಾ ಫ್ಯಾಕ್ಟ್ರಿಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ರಾಜಕಾರಣಿ ಆದಂಥ, ಅದೇ ರೀತಿಯಾಗಿ ಸಚಿವರಾದಂಥ MP ಪಾಟೀಲ್ ಅವರು ನಮ್ಮ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಯಮಿತ ಸಂಸ್ಥೆಯ ಸಾಕಷ್ಟು ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲೂ ಕೂಡ ಈ ವರ್ಷ ಪ್ರತಿ ವರ್ಷಕ್ಕಿಂತ ಕೋಟ್ಯಾಂತರ ರೂಪಾಯಿ ನಿವ್ವಳ ಲಾಭವನ್ನು ನಮ್ಮ ಈ ಸಂಸ್ಥೆಗೆ ತಂದುಕೊಟ್ಟಿರೋದ್ರಲ್ಲಿ ಅವರ ಕೀರ್ತಿ ಅಪಾರವಾದದ್ದು. ಯಾಕೆಂತ ಹೇಳಿದರೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ಅಧಿಕವಾಗಿ ಕೋಟ್ಯಾಂತರ ರೂಪಾಯಿ ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್ ಉತ್ಪಾದನೆಯಲ್ಲಿ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಅದೇ ರೀತಿಯಾಗಿ ಇಲ್ಲಿರುವಂತಹ MD ಆಗಿರ್ಬೋದು, ಇಲ್ಲಿರುವಂಥ ಅಸಿಸ್ಟೆಂಟ್ ಮ್ಯಾನೇಜಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಇಲ್ಲಿರುವಂಥ ಆಡಳಿತ ವರ್ಗ, ಮ್ಯಾನೇಜಿಂಗ್ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ವರ್ಗ, ಅದೇ ರೀತಿಯಾಗಿ ಇಲ್ಲಿರುವಂಥ ಸಿಬ್ಬಂದಿಯೇತರ ವರ್ಗಗಳಿಗೂ ಸಿಬ್ಬಂದಿಯವ್ರಿಗೂ ಕೂಡ ಡಿಜಿಟಲ್ ಮಾಧ್ಯಮದ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದರೆ ಇಡೀ ದಿನ ಚಿತ್ರೀಕರಣ ಮಾಡಲಿಕ್ಕೆ ಸಹಾಯ ಮಾಡಿದ್ರಲ್ಲಿ ಅವರು ಕೂಡ ಪ್ರಮುಖರು. ಹಾಗಾಗಿ ಔಪಚಾರಿಕವಾಗಿ ಅನೌಪಚಾರಿಕವಾಗಿ ಯಾರೆಲ್ಲ ನಮ್ಮ ಮೈಸೂರು ಸ್ಯಾಂಡಲ್ ಫ್ಯಾಕ್ಟ್ರಿಯಲ್ಲಿ ಟೂರ್ ಮಾಡಲು ಮಾಹಿತಿ ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ.
ಈ ಸರಣಿ ಸಂಚಿಕೆ ಹೇಗಿತ್ತು, ಏನನ್ನಿಸ್ತು, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.